ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ MKM ಬಿಸ್ನೆಸ್ ಕಾರ್ಪೊರೇಷನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂತಂದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಅನ್ನು ಕರೆದಿದ್ದಾರೆ. ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಯಾರಿಗೆ ಕರೆದಿದ್ದಾರೆ, ಮತ್ತೆ ಯಾವ ತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು, ಲಾಸ್ಟ್ ಡೇಟ್ ಯಾವಾಗ, ಮತ್ತೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಏನಂತಂದ್ರೆ ಇಲ್ಲಿ ನೋಡಬಹುದು, ಅವರ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. OBC ಅವರಿಗೆ ಏನ್ ಮಾಡಿದ್ದಾರೆ, ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಅಂತಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನಾವೇನ್ ಹೇಳ್ತೀವಲ್ವಾ, 3A 3B 2A 2B. ಸೊ ಅವೆಲ್ಲ ಒಂದು ಕ್ಯಾಟಗರಿಯಲ್ಲಿ ಇರುವಂತಹ ಅಷ್ಟು ಸ್ಟೂಡೆಂಟ್ಸ್ಗೆ ಏನ್ ಮಾಡಿದ್ದಾರೆ, ಅಪ್ಲಿಕೇಶನ್ಸ್ ಅನ್ನ ಕರೆದಿದ್ದಾರೆ. ಸೊ ಇಲ್ಲಿ ನೋಡಬಹುದು, ಫ್ರೀ ಮೆಟ್ರಿಕ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಎರಡು ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಡೈರೆಕ್ಟ್ ಆಗಿ. ಸೊ ಫ್ರೀ ಮೆಟ್ರಿಕ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಯಾವ್ಯಾವ ರೀತಿ ಕರೆದಿದ್ದಾರೆ ಏನು ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನೋಡಿ. ಸೊ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಫ್ರೀ ಮೆಟ್ರಿಕ್ ಹಾಸ್ಟೆಲ್ ಫಾರ್ ದ ಇಯರ್ 2024-25 ಲಾಸ್ಟ್ ಡೇಟ್ ಟು ಅಪ್ಲೈ ಈಸ್ 10/7/24. ಸೊ ನೀವು ಫ್ರೀ ಮೆಟ್ರಿಕ್ ಅಲ್ಲಿ ಓದ್ತಾರ ಅಂದ್ರೆ ಬಿಲೋ 10th ಅವರು, ಅಂದ್ರೆ 10th ವರ್ಗೂ ಏನ್ ಓದ್ತಾ ಇರ್ತಿರಲ್ಲ ಅವರು 10/7/24 ಹೊರಗಡೆನೆ ಅಪ್ಲೈ ಮಾಡ್ಕೋಬೇಕು. ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಅವರು ಅಂದ್ರೆ PUC ಮತ್ತೆ ಇಕ್ವಿಲೆಂಟ್ ಮಾತ್ರ, PUC ನಿಂದ ಅಬೋ ಅಪ್ಲೈ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ. ಸೊ ಅದು ಇನ್ನ ಬಿಟ್ಟಿಲ್ಲ. ಸೊ ಅದಕ್ಕೆ ಲಾಸ್ಟ್ ಡೇಟ್ ಏನಪ್ಪಾ ಅಂತಂದ್ರೆ 20/7/24. ಸೊ ಈ ರೀತಿಯಾಗಿ ಲಾಸ್ಟ್ ಡೇಟ್ಸ್ ಇರುತ್ತೆ. ಸೊ ಇವಾಗ ಫ್ರೀ ಮೆಟ್ರಿಕ್ ನಾನು ಓಪನ್ ಮಾಡ್ತೀನಿ. ಫ್ರೀ ಮೆಟ್ರಿಕ್ ಓಪನ್ ಮಾಡಿದ್ವಪ್ಪ ಅಂತಂದ್ರೆ ಈ ರೀತಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದ್ಸರಿ ನೋಟಿಫಿಕೇಶನ್ ಕೂಡ ಓಪನ್ ಮಾಡ್ಕೊಳ್ಳೋಣ. ಸೊ ನೋಟಿಫಿಕೇಶನ್ ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಅವನು ಕೊಟ್ಟಿದ್ದಾನೆ. ಸೊ ನಾನು ಅದನ್ನ ರೊಟೇಟ್ ಮಾಡ್ತೀನಿ. ಸೊ ರೊಟೇಟ್ ಮಾಡ್ಕೊಂಡು ಒಂದ್ಸರಿ ಕಂಪ್ಲೀಟ್ ಡೀಟೇಲ್ ಆಗಿ ಓದೋಣ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A 2B 3A 3B ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಜನಾಂಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಂದ 2024-25 ಸಾಲಿನ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯದ ಮಿತಿ. ಸೊ ಆದಾಯ ಎಷ್ಟಿರ್ಬೇಕು ಅಂದ್ರೆ, ಇನ್ಕಮ್ ಎಷ್ಟಿರ್ಬೇಕು ಅಂತಂದ್ರೆ, ಸೊ ಪ್ರವರ್ಗ 1 ಮತ್ತೆ SC ST ಅವರಿಗೆ 1 ಲಕ್ಷದವರೆಗೂ ಇರಬೇಕು. ಅದೇ ರೀತಿ ಪ್ರವರ್ಗ 2A 2B 3A 3B ಮತ್ತೆ ಹಿಂದುಳಿದ ವರ್ಗಗಳು ಹಾಗೂ ಇತರೆಗೆ ಏನಪ್ಪಾ ಅಂತಂದ್ರೆ 44,500 ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಅದರಿಂದ ಕಡಿಮೆ ಇದ್ರೆ ನೀವು ಈಸಿಯಾಗಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಸೊ ಈ ರೀತಿಯಾಗಿ ಒಂದು ನೋಟಿಫಿಕೇಶನ್ ಅನ್ನ ಅವರು ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ನಾನು ಇವಾಗ ಏನ್ ಮಾಡ್ತೀನಪ್ಪ ಅಂತಂದ್ರೆ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಟು ಅಪ್ಲೈ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಡೈರೆಕ್ಟ್ ಆಗಿ ಹಾಸ್ಟೆಲ್ ಪೋರ್ಟಲ್ಗೆ ಇಲ್ಲಿ ಓಪನ್ ಆಗಿ ಬರುತ್ತೆ. ಸೊ ನಾವು ಇಲ್ಲಿ ನೋಡಬಹುದು, ಪ್ರೀ ಮೆಟ್ರಿಕ್ ಗೆ ಅಪ್ಲೈ ಇದೆ, ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಕೂಡ ಅಪ್ಲೈ ಇದೆ, SSP ಅಕೌಂಟ್. ಸೊ ಇಲ್ಲಿ SSP ಅಕೌಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. SSP ಇಂದಾನೆ ನೆಕ್ಸ್ಟ್ ನಿಮ್ಮ ಪ್ರೊಸೆಸ್ ಹೋಗುತ್ತೆ. ಸೊ ಇವಾಗ ಯೂಸರ್ ಮ್ಯಾನ್ಯುವಲ್ ಇದೆ. ನಾನು ಒಂದ್ಸರಿ ಯೂಸರ್ ಮ್ಯಾನ್ಯುವಲ್ ಅನ್ನ ಓಪನ್ ಮಾಡ್ಕೊಂಡು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ, ಯಾವ್ಯಾವ ತರ ಏನೇನು ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ ಆಗಿ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇವಾಗ ವೆಬ್ಸೈಟ್ ಓಪನ್ ಮಾಡಿದ್ರಪ್ಪ ಅಂತಂದ್ರೆ ಈ ತರ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ನೆಕ್ಸ್ಟ್ ಇಲ್ಲಿ ಟೇಬಲ್ ಆಫ್ ಕಂಟೆಂಟ್ ಇದೆ, ಅದು ನಮಗೆ ಅವಶ್ಯಕತೆ ಇಲ್ಲ. ಕೆಳಗಡೆ ನಾವು ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು, ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಇಲ್ಲಿ ಪ್ರೀ ಮೆಟ್ರಿಕ್ ಇತ್ತಪ್ಪ ಅಂತಂದ್ರೆ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್. ಸೊ SSP ಸ್ಕಾಲರ್ಶಿಪ್ ಅಕೌಂಟ್ ಇದೆಯಾ ಅಂತ ಕೇಳ್ತಾ ಇದೆ. ಸೊ ಅಕೌಂಟ್ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, SSP ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಅಕೌಂಟ್ ಕ್ರಿಯೇಷನ್ಸ್ಗೆ ಏನೇನ್ ಬೇಕು, ಸ್ಟೂಡೆಂಟ್ಸ್ ಸ್ಯಾಟ್ಸ್ ID ಬೇಕಾಗತ್ತೆ, ಸ್ಟೂಡೆಂಟ್ ನೇಮ್ ಬೇಕಾಗತ್ತೆ, ಫಾದರ್ ನೇಮ್ ಮತ್ತೆ ಮದರ್ ನೇಮ್, ಅದೇ ರೀತಿ ಡೇಟ್ ಆಫ್ ಬರ್ತ್, ಯಾವ ಕ್ಲಾಸ್ ಅಲ್ಲಿ ಓದ್ತಿದ್ದಾರೆ ಮತ್ತೆ ಸ್ಕೂಲ್ ಯಾವುದು. ಸೊ ಎಷ್ಟು ಕಂಪ್ಲೀಟ್ ಡೀಟೇಲ್ ಆಗಿ ಬೇಕಾಗತ್ತೆ ಅದನ್ನೆಲ್ಲ ಕ್ರಿಯೇಟ್ ಮಾಡೋದಕ್ಕೆ. ಸೊ ಅಕೌಂಟ್ ಕ್ರಿಯೇಟ್ ಆದ ಮೇಲೆ ನೀವೇನಪ್ಪಾ ಅಂತಂದ್ರೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಸೊ ಆಲ್ರೆಡಿ ಕ್ರಿಯೇಟ್ ಇತ್ತಪ್ಪ ಅಂತಂದ್ರೆ ಅಲ್ಲಿ ನೀವೇನ್ ಎಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಎಸ್ ಅಂತ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ನೋಡ್ಬೋದು ಲಾಗಿನ್ ಆಗ್ಬೋದು. ಸೊ ಕಂಪ್ಲೀಟ್ ಆಗಿ ಲಾಗಿನ್ ಆಗಿ, ಸೊ ಏನಾದ್ರು ಪಾಸ್ವರ್ಡ್ ಅನ್ನ ಮರ್ತಿದ್ರಪ್ಪ ಅಂತಂದ್ರೆ ಫಾರ್ವರ್ಡ್ ಕೊಟ್ಬಿಟ್ಟು ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಹಾಕ್ಬಿಟ್ಟು ನೀವು ನಿಮ್ಮ ಪಾಸ್ವರ್ಡ್ ಅನ್ನ ರಿನ್ಯೂ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಬಹುದು ಅಪ್ಲೈ ಫಾರ್ ಹಾಸ್ಟೆಲ್ಸ್ ಅಂತ ಸಿಗುತ್ತೆ, ಮೇಲ್ಗಡೆ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕೇಳುತ್ತೆ, ಏನಂತಂದ್ರೆ ಕ್ಯಾಸ್ಟ್ ಇನ್ಕಮ್ ಮತ್ತೆ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಅದೇ ರೀತಿ ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಕೇಳುತ್ತೆ, ನೆಕ್ಸ್ಟ್ ಹಾಸ್ಟೆಲ್ ಪ್ರಿಫರೆನ್ಸಸ್ ಕೇಳುತ್ತೆ, ಪ್ರಿವ್ಯೂ ಮತ್ತೆ ಫೈನಲ್ ಸಬ್ಮಿಟ್ಸ್. ಇಷ್ಟು ಸ್ಟೆಪ್ಸ್ ಅಂದ್ರೆ 4 ಸ್ಟೆಪ್ಸ್ ಅಲ್ಲಿ ನಿಮ್ಮ ಕಂಪ್ಲೀಟ್ ಅಪ್ಲಿಕೇಶನ್ ಮುಗಿದೋಗುತ್ತೆ. ಸೊ ಇಲ್ಲಿ ನೋಡಬಹುದು ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮಗೆ. ಸ್ಟೆಪ್ 1 ನಲ್ಲಿ ಫಸ್ಟ್ ಏನು ಕೇಳುತ್ತೆ, ಸ್ಟಡಿ ಮತ್ತೆ
ಕ್ಯಾಸ್ಟ್ ಅದೇ ರೀತಿ ಪರ್ಸನಲ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ಬೋದು ಎಂಟರ್ ಸರ್ಟಿಫಿಕೇಟ್ಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೇಳುತ್ತೆ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಸೊ ಫೈನಲ್ ಸಬ್ಮಿಟ್ ಆದ್ಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಅಕ್ನಾಲಜ್ಮೆಂಟ್ ಜನರೇಟ್ ಆಗ್ಬಿಟ್ಟು ಬರುತ್ತೆ. ನೀವು ಹಾಸ್ಟೆಲ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆದ ಮೇಲೆ ಸೊ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಅಂತ ಫೈನಲ್ ಸಬ್ಮಿಷನ್ ಬರುತ್ತೆ. ನೀವು ಇದನ್ನ ಪ್ರಿಂಟ್ ಔಟ್ ತಗೊಂಡು ನೀವು ಹಾಸ್ಟೆಲ್ಗೆ ವಿಸಿಟ್ ಮಾಡಬಹುದು. ಸೊ ಈ ರೀತಿಯಾಗಿ ನೀವೇನಪ್ಪಾ ಅಂತಂದ್ರೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.